ಚಾನಲ್ ಬ್ಲಾಗ್ ವಿತ್ ಆಶಾ. ಸೊ ಇವತ್ತು ಸಂಡೇ ಸ್ಪೆಷಲ್ ಏನು ಅಂದರೆ ಚಿಕನ್ ಮಂಚೂರಿಯನ್. ಎವ್ರಿ ಡೇ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಲೈಕ್ ಥಿಂಗ್ ಎವ್ರಿಥಿಂಗ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತೀವಿ. ಸೊ ಇದನ್ನ ಚಿಕನ್ ಮಂಚೂರಿಯನ್ ಮಾಡ್ಕೊಂಡು ತಿನ್ನೋಣ ಇವತ್ತು. ಸೊ ಟೇಸ್ಟಿಯಾಗೂ ಇರುತ್ತೆ, ಯಮ್ಮಿಯಾಗೂ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೇನ್ ಚಿಕನ್. ಆಲ್ಮೋಸ್ಟ್ ನಾನು ಇದನ್ನ ಚಿಕನ್ ಕಬಾಬ್ ಪೌಡರ್ ಹಾಕ್ಕೊಂಡು ಇದು ಮಾಡಿ ಇಟ್ಕೊಂಡಿದ್ದೀನಿ, ವೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅದು ನೆಂದಿದೆ. ಸೊ ಮುಂಚೆನೇ ಅದನ್ನು ಪೌಡ್ರೆಲ್ಲ ಹಾಕಿ ಇಟ್ಕೊಂಡಿರಬೇಕು. ಅದಕ್ಕೆ ಬೇಕಾಗಿ ಕ್ಯಾಪ್ಸಿಕಮ್ ಒಂದು, ಕೊರಿಯಾಂಡರ್, ಟೊಮೆಟೊ, ಆನಿಯನ್ಸ್, ಚಿಲ್ಲೀಸ್, ಗಾರ್ಲಿಕ್, ಜಿಂಜರ್, ಸ್ವಲ್ಪ ಇದು ಏನದು ಸಬ್ಬಕ್ಸಿ ಸೊಪ್ಪು. ಸೊ ಇದನ್ನೆಲ್ಲ ಹಾಕಿ ನಾವು ಟೇಸ್ಟಿಯಾಗಿರೋ ಚಿಕನ್ ಮಂಚೂರಿಯನ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ನಾನು ಎಣ್ಣೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಫಸ್ಟು ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ. ಓಕೆ, ಸೊ ಆಲ್ಮೋಸ್ಟ್ ನಮ್ಮ ಕಬಾಬು ರೆಡಿಯಾಗಿದೆ ಚಿಕನ್ ಮಂಚೂರಿಯನ್ಗೆ. ಸೊ ಇದನ್ನು ಹೀಗೆ ಕಬಾಬ್ ಪೌಡರ್ ಯೂಶ್ವಲಿ ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತೀನಿ. ಅದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಲ್ಮೋಸ್ಟ್. ಸೊ ನಾನು ಅದನ್ನು ಯೂಸ್ ಮಾಡ್ತೀನಿ. ನೀವು ನಿಮ್ಮ ತಕ್ಕಂಗೆ ನಿಮ್ಮ ಕಂಪ್ನಿ ನೀವು ಯಾವುದಾದ್ರೂ ನೋ ಪ್ರಾಬ್ಲಮ್. ಬಟ್ ಮುಂಚೆನೇ ಕಬಾಬ್ ಪೌಡ್ರ್ ಹಾಕ್ಕೊಂಡು ಅದನ್ನು ನೆನಹಾಕಿ ಇಟ್ಕೊಂಡಿರಬೇಕು. ಇಲ್ಲ ನಾವು ಕಬಾಬ್ ಪೌಡ್ರ್ ಬೇಡ, ನಾವು ಮನೇಲೇ ಯೂಸ್ ಮಾಡ್ಕೊತೀವಿ ಅಂದರೆ ಸೊ ಚಿಲ್ಲಿ ಪೌಡ್ರು, ಕಾರ್ನ್ಫ್ಲೋರ್, ಉಪ್ಪು, ಮೊಟ್ಟೆ ಅದೆಲ್ಲ ಹಾಕಿ ಮಾಡ್ಕೊಬೋದು. ಓಕೆ, ಕೆಲಸ ಆಯಿತು. ಈಗ ನಾವು ಮಂಚೂರಿಯನ್ ಮಾಡೋಣ. ಸೊ ಆಲ್ಮೋಸ್ಟ್ ಈ ಪಕ್ಕದಲ್ಲಿ ನಾನು ಬಟ್ಲು ಇಟ್ಟಿದ್ದೇನೆ ಮಂಚೂರಿಯನ್ಗೆ. ಓಕೆ, ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 2 ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಬರುತ್ತೆ. ಆಮೇಲೆ ಸ್ವಲ್ಪ ಚಿಲ್ಲೀಸು, ಆಯಿಲ್ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಡಿ. ಆಲ್ರೆಡಿ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಕಬಾಬಲ್ಲಿ. ಸೊ ಕಬಾಬ್ ಕೂಡ ಫ್ರೈ ಆಗಿರುತ್ತೆ, ಅದರಲ್ಲಿ ಆಯಿಲ್ ಇರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆದರೆ ಸಾಕು ಆಯಿಲ್, ಇಲ್ಲಾಂದರೆ ಜಾಸ್ತಿ ಆಯಿಲ್ ಬಿಟ್ಬಿಡುತ್ತೆ ಅದು. ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನು ಸಣ್ಣಕ್ಕೆ. ಆಮೇಲೆ ಶುಂಠಿ, ಟೊಮೆಟೊ, ಸ್ವಲ್ಪ ಕ್ಯಾಪ್ಸಿಕಮ್. ಯೂಶಲಾಗಿ ಕ್ಯಾಪ್ಸಿಕಮ್ ಹಾಕಿದ್ರೆ ಸ್ಮೆಲ್ಲು ನಾವು ತಿನ್ನಲ್ಲ ಅಂತಾರೆ, ಬಟ್ ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರ ಫ್ಲೇವರ್ ಚಿಕನ್ಗಿಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಷ್ಟು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಓಕೆನಾ, ಆಗ್ತಾಯಿರಲಿ. ಅದಕ್ಕೆ ನಾವು ಬೇಕಾದರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡ್ರು. ಆಲ್ಮೋಸ್ಟ್ ನಾವು ಇದರಲ್ಲಿ ಚಿಲ್ಲೀಸ್ ಹಾಕಿರ್ತೀವಿ, ಕಬಾಬಲ್ಲಿ ಇದಿರುತ್ತೆ, ಖಾರ ಇರುತ್ತೆ, ಜಾಸ್ತಿ ಬೇಡ. ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಸ್ವಲ್ಪ ಜಾಸ್ತಿ ಬೇಡ ಅದಕ್ಕೂ. ಓಕೆ, ನಮ್ಮ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಚಿಕ್ಕೆಯಷ್ಟು MTR ಗರಂ ಮಸಾಲ ಪೌಡ್ರ್ ಹಾಕೋಣ. ಸ್ವಲ್ಪ ಜಾಸ್ತಿ ಬೇಡ, 1/2 ಟೇಬಲ್ ಸ್ಪೂನಷ್ಟು. ಇನ್ನು ಮಂಚೂರಿಯನ್ ಪೌಡ್ರು ಅದೆಲ್ಲ ಆರ್ಟಿಫಿಷಿಯಲ್ ಪೌಡ್ರ್ ನಾನು ಯೂಸ್ ಮಾಡ್ತಾ ಇಲ್ಲ. ಇದು ಮನೇಲಿ ಹೋಮ್ ಮೇಡ್ ಮಂಚೂರಿಯನ್.
ಓಕೆ, ಕ್ಯಾಪ್ಸಿಕಮ್ ಕೂಡ ಆಲ್ಮೋಸ್ಟ್ ಡನ್ ಆಗಿದೆ. ಈಗ ನಾವು ಕಬಾಬ್ ಮಾಡ್ಕೊಂಡಿದ್ದೀವಲ್ಲ, ಎಣ್ಣೆಯಲ್ಲಿ ಇದು ಮಾಡ್ಕೊಂಡು ತರಿ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಇದರಲ್ಲಿ ಮಿಕ್ಸ್ ಮಾಡೋಣ. A few moments later. ಓಕೆ, ನಮ್ಮ ಮಂಚೂರಿಯನ್ ಆಲ್ಮೋಸ್ಟ್ ಡನ್ ಆಗಿದೆ. ಈಗ ಇದನ್ನು ಮೇನ್ ಇಂಗ್ರೀಡಿಯೆಂಟ್ ಮಂಚೂರಿಯನ್ಗೆ ಒಂದು ಸೆಕೆಂಡ್ ಸ್ವಲ್ಪ ಟೇಸ್ಟ್ ತಕ್ಕಂಗೆ ನೋಡಿ, ಚಿಲ್ಲಿ ವೆನಿಗರ್ ಮಾತ್ರ ಜಸ್ಟ್ ಸ್ವಲ್ಪ ಇದನ್ನು ಮಧ್ಯದಲ್ಲಿ ಹಾಕೊಳ್ಳೋಣ. ಆಮೇಲೆ ಈ ಟೊಮೆಟೊ ಸಾಸ್ ಒಂದು ಸ್ವಲ್ಪ, ಜಾಸ್ತಿ ಬೇಡ. ಸ್ವಲ್ಪ, ಇಲ್ಲಾಂದರೆ ಸ್ವೀಟ್ ಬಂದರೆ ಆಲ್ಮೋಸ್ಟ್ ನಾವು ಟೊಮೆಟೊ ಆ್ಯಡ್ ಮಾಡಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಜಸ್ಟ್ ಟು ಗಿವ್ ಎ ಮಂಚೂರಿಯನ್ ಫ್ಲೇವರ್. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, A few minutes later. ಇದನ್ನು ಈಗ ನಾವು ಒಂದು ಸೆಕ್ ಸ್ವಲ್ಪ ಕೊರಿಯಾಂಡರ್, ಸ್ವಲ್ಪ ಸಬ್ಬಕ್ಸಿ. ಏನಕ್ಕೆ ಸಬ್ಬಕ್ಸಿ ಹಾಕ್ತೀವಿ ಅಂತ ಕೇಳ್ತೀರಾ? ಸಬ್ಬಕ್ಸಿ ಒಳ್ಳೆ ಟೇಸ್ಟ್ ಆ್ಯಂಡ್ ಎಸೆನ್ಸ್ ಕೊಡುತ್ತೆ, ಡೈಜೆಷನ್ ಪ್ರಾಬ್ಲಮ್ಮು ಇರಲ್ಲ. ಆಗಿದೆ ನಮ್ಮದು. ಓಕೆ, ಇದನ್ನು ಸರ್ವಿಂಗ್ ಬೌಲ್ ತಗೊಳ್ಳೋಣ. ಓಕೆನಾ? ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಇದನ್ನು ಆ್ಯಕ್ಚುಲಿ ಟ್ರೈ ಮಾಡಲೇಬೇಕು ನೀವು ಮನೆಯಲ್ಲಿ, ಮಂಚೂರಿಯನ್. ಓಕೆ, ಸೊ ನಮ್ಮ ಚಿಕನ್ ಮಂಚೂರಿಯನ್ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋ ಸಮಯ. ಕಮ್, ಚಿಕನ್ ಮಂಚೂರಿಯನ್ ಸಂಡೇ ಸ್ಪೆಷಲ್. ಯಾವಾಗಲೂ ಬಿರಿಯಾನಿ, ಕಬಾಬ್, ಫ್ರೈ ಆ ಥರ ಮಾಡ್ಕೊಂಡು ತಿನ್ನೋಗಿನ್ನ ಚಿಕನ್ ಮಂಚೂರಿಯನ್ ಒಂಥರ ವೆರೈಟಿ ಆಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸೂಪರ್ ಇದೆ. ಸೊ ಚಿಕನ್ ಮಂಚೂರಿಯನ್ನ ನೀವು ಮನೇಲಿ ಟ್ರೈ ಮಾಡಿ ತಿಂದು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿರುತ್ತೆ ಅಂತ. ಸೊ ಇದು ನನ್ನ ಇವತ್ತು ಚಿಕನ್ ಮಂಚೂರಿಯನ್ ಸ್ಪೆಷಲ್ ಸಂಡೇ. ಸೊ ನನ್ನ ಡಿಶ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವ್ಲಾಗ್ ವಿತ್ ಆಶಾ.